ನಮಸ್ಕಾರ ಸ್ನೇಹಿತರೆ. ಕನ್ನಡದ ಜನಪ್ರಿಯ ಧಾರಾವಾಹಿ ಕರ್ಣ ಈಗ ಯಾರೂ ಊಹಿಸದಂತಹ ಭಾರೀ ತಿರುವು ಪಡೆದುಕೊಂಡಿದೆ. ಇಷ್ಟು ದಿನ ಎಲ್ಲರ ಕಣ್ಣಿಗೆ ಮಣ್ಣೆರಚಿ ಒಳ್ಳೆಯನಂತೆ ನಟಿಸುತ್ತಿದ್ದ ಸಂಜುನ ಅಸಲಿ ಮುಖ ಈಗ ಇಡೀ ಕುಟುಂಬದ ಮುಂದೆ ಬಯಲಾಗಿದೆ. ಒಂದು ಮದುವೆ ಮಂಟಪದಲ್ಲೇ ನಡೆದ ಈ ಘಟನೆಯಿಂದ ಇಡೀ ಮನೆಯೇ ಬೆಚ್ಚಿಬಿದ್ದಿದೆ. ಅಷ್ಟಕ್ಕೂ ಕರ್ಣ ಯಾವ ರಹಸ್ಯವನ್ನು ಬಹಿರಂಗಪಡಿಸಿದ? ರಿಯಾ ಬಗ್ಗೆ ಹೊರಬಂದ ಆಘಾತಕಾರಿ ಸತ್ಯ ಏನು? ಕೊನೆಗೆ ಸಂಜುಗೆ ಕರ್ಣ ನೀಡಿದ ಖಡಕ್ ಸಂದೇಶ ಏನು? ಈ ಎಲ್ಲದರ ಸಂಪೂರ್ಣ ಮಾಹಿತಿಯನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಕೊನೆವರೆಗೂ ತಪ್ಪದೆ ನೋಡಿ. ವಿಡಿಯೋ ಆರಂಭಿಸುವ ಮುನ್ನ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ, ಆಲ್ ನೋಟಿಫಿಕೇಶನ್ ಅನ್ನು ಆನ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ನೀಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಕರ್ಣ ಧಾರಾವಾಹಿಯಲ್ಲಿ ಕಳೆದ ಕೆಲವು ವಾರಗಳಿಂದ ಸಂಜು ಪಾತ್ರದ ಸುತ್ತ ಹಲವು ಅನುಮಾನಗಳು ಮೂಡುತ್ತಿದ್ದವು. ಆದರೆ ಅವೆಲ್ಲಕ್ಕೂ ಈಗ ಸ್ಪಷ್ಟ ಉತ್ತರ ಸಿಕ್ಕಿದೆ. ಇಷ್ಟು ದಿನ ಯಾರಿಗೂ ಗೊತ್ತಾಗದಂತೆ ತನ್ನ ಕುತಂತ್ರವನ್ನು ಮುಂದುವರಿಸುತ್ತಿದ್ದ ಸಂಜು ಕೊನೆಗೂ ತನ್ನದೇ ಬಲೆಗೆ ತಾನೇ ಸಿಕ್ಕಿಬಿದ್ದಾನೆ. ಹೊಸ ಪ್ರೋಮೋ ಬಿಡುಗಡೆಯಾದ ಕ್ಷಣದಿಂದಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಎಪಿಸೋಡ್ ಬಗ್ಗೆ ಭಾರೀ ಚರ್ಚೆ ನಡೆಯುತ್ತಿದೆ. ವೀಕ್ಷಕರು ಕೂಡ ಮುಂದಿನ ಸಂಚಿಕೆಯನ್ನು ನೋಡಲು ಕಾತುರಾಗಿದ್ದಾರೆ. ಕಥೆಯ ಆರಂಭದಲ್ಲಿ ಸಂಜುವಿನ ಮದುವೆ ಮಾತುಕತೆ ನಡೆಯುತ್ತಿರುತ್ತದೆ. ಮನೆಯವರೆಲ್ಲ ಸೇರಿ ಸಂತೋಷದಿಂದ ಮದುವೆ ಸಿದ್ಧತೆಯಲ್ಲಿ ತೊಡಗಿರುತ್ತಾರೆ. ಎಲ್ಲರೂ ಸುಗಮವಾಗಿ ನಡೆಯುತ್ತಿದೆ ಎನ್ನುವಷ್ಟರಲ್ಲಿ ಕರ್ಣ ಅಲ್ಲಿಗೆ ಬಂದು ಎಲ್ಲರನ್ನೂ ಬೆಚ್ಚಿ ಬೀಳಿಸುವ ಮಾತು ಹೇಳುತ್ತಾನೆ. ಈ ಮದುವೆ ನಡೆಯುವುದಿಲ್ಲ ಎಂದು ಕರ್ಣ ಹೇಳುತ್ತಿದ್ದಂತೆ ಅಲ್ಲಿದ್ದ ಪ್ರತಿಯೊಬ್ಬರಿಗೂ ಆಶ್ಚರ್ಯವಾಗುತ್ತಾರೆ. ಯಾಕೆ ಹೀಗೆ ಹೇಳ್ತಿದ್ಯಾ ಎಂದು ಎಲ್ಲರೂ ಪ್ರಶ್ನಿಸುತ್ತಾರೆ. ಆಗ ಕರ್ಣ ಸಂಜು ಮತ್ತು ರಿಯಾ ನಡುವಿನ ಸಂಬಂಧದ ಬಗ್ಗೆ ಮಾತನಾಡಲು ಆರಂಭಿಸುತ್ತಾನೆ. ಕೇವಲ ಪ್ರೀತಿಸುತ್ತಿದ್ದಾರೆ ಅಷ್ಟೇ ಅಲ್ಲ, ರಿಯಾ ಈಗ ಗರ್ಭಿಣಿಯಾಗಿದ್ದಾಳೆ ಎಂಬ ಸತ್ಯವನ್ನು ಬಹಿರಂಗಪಡಿಸುತ್ತಾನೆ. ಈ ಮಾತು ಕೇಳಿದ ಕೂಡಲೇ ಮದುವೆ ಮನೆಯ ವಾತಾವರಣವೇ ಸಂಪೂರ್ಣ ಬದಲಾಗುತ್ತದೆ. ಸಂಜು ಮಾತ್ರ ಈ ಆರೋಪವನ್ನು ಸಂಪೂರ್ಣವಾಗಿ ತಳ್ಳಿಹಾಕಲು ಪ್ರಯತ್ನಿಸುತ್ತಾನೆ. ಇದಕ್ಕೆ ಸಾಕ್ಷಿ ಏನು ಎಂದು ಎಲ್ಲರ ಎದುರೇ ಕರ್ಣನನ್ನು ಪ್ರಶ್ನಿಸುತ್ತಾನೆ. ಆದರೆ ಕರ್ಣ ಖಾಲಿ ಆರೋಪ ಮಾಡಿರಲಿಲ್ಲ. ಅವನ ಬಳಿ ಸತ್ಯವನ್ನು ಸಾಬೀತುಪಡಿಸುವ ಸಾಕ್ಷಿಯೂ ಇತ್ತು. ಅಷ್ಟರಲ್ಲಿ ದಿವಾಕರ್ ಮುಂದೆ ಬಂದು ನಡೆದ ಈ ಘಟನೆಯ ಬಗ್ಗೆ ಸಂಪೂರ್ಣ ಸತ್ಯವನ್ನು ಹೇಳ್ತಾನೆ. ರಿಯಾ ಕುಡಿಯುತ್ತಿದ್ದ ಜ್ಯೂಸ್ಗೆ ಟ್ಯಾಬ್ಲೆಟ್ ಬೆರೆಸಲಾಗಿತ್ತು. ಅದರ ಪರಿಣಾಮವಾಗಿ ಆಕೆ ಪ್ರಜ್ಞೆ ತಪ್ಪಿದ್ದಳು. ನಂತರ ಸಂಜು ಅವಳನ್ನು ರೂಮ್ಗೆ ಕರೆದುಕೊಂಡು ಹೋಗಿದ್ದ ಎನ್ನುವ ವಿಚಾರವನ್ನು ದಿವಾಕರ್ ಬಹಿರಂಗಪಡಿಸುತ್ತಾನೆ. ಈ ಮಾತು ಕೇಳಿದ ಬಳಿಕ ಅಲ್ಲಿದ್ದ ಎಲ್ಲರಿಗೂ ಸಂಜುವಿನ ನಿಜವಾದ ಮುಖ ಗೊತ್ತಾಗುತ್ತದೆ. ಇಷ್ಟು ದಿನ ಒಳ್ಳೆಯನಂತೆ ಕಾಣಿಸಿಕೊಳ್ಳುತ್ತಿದ್ದ ವ್ಯಕ್ತಿ ಇಷ್ಟೊಂದು ದೊಡ್ಡ ಮೋಸ ಮಾಡಿದ್ದಾನಾ ಎಂದು ಕುಟುಂಬರು ಬೆಚ್ಚಿಬಿಡುತ್ತಾರೆ. ಇನ್ನೊಂದೆಡೆ ರಿಯಾಗೆ ನ್ಯಾಯ ಸಿಗಬೇಕು ಎಂದು ದೃಢ ನಿರ್ಧಾರವನ್ನು ಕರ್ಣ ತೆಗೆದುಕೊಳ್ಳುತ್ತಾನೆ. ಅವನು ಯಾವುದೇ ಒತ್ತಡಕ್ಕೂ ಮಣಿಯದೆ ರಿಯಾಗೆ ತಾಳಿ ಕಟ್ಟಬೇಕು, ಅವಳನ್ನು ನಿನ್ನ ಹೆಂಡತಿಯಾಗಿ ಒಪ್ಪಿಕೊಳ್ಳಬೇಕು ಎಂದು ಸಂಜುವಿಗೆ ಸ್ಪಷ್ಟವಾಗಿ ಹೇಳ್ತಾನೆ. ಈ ಮಾತು ಹೇಳುತ್ತಿದ್ದಂತೆ ಸಂಜುವಿನ ಮುಖದ ಬಣ್ಣವೇ ಬದಲಾಗುತ್ತದೆ. ಇಷ್ಟು ದಿನ ಹೆಣೆದಿದ್ದ ಎಲ್ಲ ಸುಳ್ಳುಗಳು ಒಂದೊಂದಾಗಿ ಬಯಲಾಗುತ್ತದೆ. ಪ್ರೋಮೋ ಇಲ್ಲಿಯೇ ಮುಗಿದರೂ ಮುಂದಿನ ಸಂಚಿಕೆಗಳ ಬಗ್ಗೆ ಅಭಿಮಾನಿಗಳ ಕುತೂಹಲವನ್ನು ಇನ್ನಷ್ಟು ಹೆಚ್ಚಿಸಿದೆ. ಸಂಜು ನಿಜವಾಗಿಯೂ ರಿಯಾಗೆ ತಾಳು ಕಟ್ಟುತ್ತಾನ ಅಥವಾ ಅಲ್ಲಿಂದ ತಪ್ಪಿಸಿಕೊಳ್ಳಲು ಮತ್ತೊಂದು ಕುತಂತ್ರ ಮಾಡ್ತಾನ? ಕರ್ಣ ತನ್ನ ನಿರ್ಧಾರದಲ್ಲಿ ಕೊನೆಯವರೆಗೂ ನಿಲ್ತಾನ? ಕುಟುಂಬಸ್ಥರು ಈ ಸತ್ಯವನ್ನು ಹೇಗೆ ಸ್ವೀಕರಿಸುತ್ತಾರೆ? ರಿಯಾಗೆ ಕೊನೆಗೂ ನ್ಯಾಯ ಸಿಗುತ್ತದೆಯಾ? ಈ ಎಲ್ಲ ಪ್ರಶ್ನೆಗಳಿಗೆ ಮುಂದಿನ ಸಂಚಿಕೆಯಲ್ಲಿ ಉತ್ತರ ಸಿಗಲಿದೆ. ಅದೇ ಸಮಯದಲ್ಲಿ ನಿತ್ಯಾಗೆ ತನ್ನ ಪ್ರೀತಿಯ ನಿಜವಾದ ಸತ್ಯವೂ ತಿಳಿದಿದ್ದು ಕರ್ಣ ಮತ್ತು ನಿಧಿ ಅವರ ವಿವಾಹವನ್ನು ಮಾಡಿಸಲು ಮುಂದಾಗಿರುವುದು ಕತೆಗೆ ಮತ್ತೊಂದು ಕುತೂಹಲಕಾರಿ ತಿರುವು ನೀಡಿದೆ. ಈ ಎಲ್ಲ ಬೆಳವಣಿಗೆಗಳು ಮುಂದಿನ ಎಪಿಸೋಡ್ಗಳನ್ನು ಇನ್ನಷ್ಟು ರೋಚಕವಾಗಿಸಿದೆ. ಒಟ್ಟಾರೆ ಹೇಳುವುದಾದರೆ ಕರ್ಣ ಧಾರಾವಾಹಿ ಈಗ ಭಾವನೆಯ ಸಸ್ಪೆನ್ಸ್ ಮತ್ತು ಆಘಾತಕಾರಿ ತಿರುವುಗಳ ಮೂಲಕ ವೀಕ್ಷಕರನ್ನು ಸೆಳೆಯುತ್ತಿದೆ. ಸಂಜುವಿನ ನಿಜವಾದ ಮುಖ ಬಯಲಾಗಿರುವುದು ಕಥೆಯ ಪ್ರಮುಖ ಘಟ್ಟವಾಗಿದ್ದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅನಿರೀಕ್ಷಿತ ಬೆಳವಣಿಗೆಗಳು ನಡೆಯುವ ಸಾಧ್ಯತೆ ಇದೆ. ಹಾಗಾದರೆ ಸ್ನೇಹಿತರೆ, ನಿಮಗೆ ಏನು ಅನಿಸುತ್ತದೆ? ಸಂಜುಗೆ ಕರ್ಣ ನೀಡಿದ ಶಿಕ್ಷೆ ಸರಿಯೇ? ರಿಯಾಗೆ ನ್ಯಾಯ ಸಿಗುತ್ತದೆಯಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇಂತಹ ಕನ್ನಡ ಧಾರಾವಾಹಿಗಳ ಹೊಸ ಅಪ್ಡೇಟ್ಗಳನ್ನು ಮೊದಲು ಪಡೆಯಲು ಬೆಲ್ ಐಕಾನ್ ಒತ್ತಿ, ಆಲ್ ನೋಟಿಫಿಕೇಶನ್ ಅನ್ನು ಆನ್ ಮಾಡಿಕೊಳ್ಳಿ. ಧನ್ಯವಾದಗಳು.